ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 401 ಪಾಯಿಂಟ್ಸ್ ಗೇನ್ ಆಗಿ 60,056 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 119 ಪಾಯಿಂಟ್ಸ್ ಗೇನ್ ಆಗಿ 17,743 ನಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 517 ಪಾಯಿಂಟ್ಸ್ ಗೇನ್ ಆಗಿ 42,635 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ 412 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸ್ 1,777 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಲಾಸ್ಟ್ ವೀಕ್ ಮಂಡೇ ಮಾರ್ಕೆಟ್ ರಿಲೇಟೆಡ್ ಆಗಿ ಫಾರ್ಮ್ ಆಗಿರೋಂಥ ಹೈ ಆ್ಯಂಡ್ ಲೋ ಇರುತ್ತಲ್ವಾ, ಆ ಎಂಟೈರ್ ಹೈ ಆ್ಯಂಡ್ ಲೋನಲ್ಲಿ ಲಾಸ್ಟ್ ವೀಕ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ನೀವು ಗಮನಿಸಿದ್ರೆ ಲಾಸ್ಟ್ ವೀಕ್ ಮಂಡೇ ಹೈ 17,863 ಆ್ಯಂಡ್ ಲೋ 17,574. ಲಾಸ್ಟ್ ವೀಕ್ ಎಲ್ಲನೂ ಇದೇ ರೇಂಜ್ ಇನ್ ಬಿಟ್ವೇನೆ ಮಾರ್ಕೆಟ್ ಕ್ಲೋಸ್ ಆಗ್ತಾ ಬಂದಿದೆ. ವೆರಿ ರೇಂಜ್ ಬೌಂಡ್ನೆಸ್ಸಲ್ಲಿ ಮೂವ್ ಕಾಣಿಸಿದೆ. ಆದರೆ ಇವತ್ತು ಮಾರ್ಕೆಟಲ್ಲಿ ಒಂದು ಡೈರೆಕ್ಷನಲ್ ಮೂವ್ ಕಾಣಿಸಿದೆ. ಇದರ ಬ್ಯಾಕ್ ಇರುವಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನು, ನಿಮಗೆ ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ ಹೇಳ್ತಾ ಬಂದಿರೋದು, ಫ್ರೈಡೇ ನಮಗೆ ರಿಲಯನ್ಸ್ ನಂಬರ್ಸ್ ಬರ್ತಿದೆ, ಸಾಟರ್ಡೆ ನಮಗೆ ICICI ಬ್ಯಾಂಕ್ ರಿಸಲ್ಟ್ಸ್ ಬರ್ತಿದೆ. ಇವೆರಡು ನಂಬರ್ಸು ನಮಗೆ ಪರ್ಟಿಕ್ಯುಲರ್ಲಿ ನಿಫ್ಟಿ ರಿಲೇಟೆಡ್ ಆಗಿ ಒಂದು ಡೈರೆಕ್ಷನಲ್ ಮೂವ್ ಪಾಸಿಬಿಲಿಟಿ ಚಾನ್ಸಸ್ ಇದೆ ಅಂತ ಮೆನ್ಷನ್ ಮಾಡಿದ್ದೀನಿ. ಏನಕ್ಕೆ ರಿಲಯನ್ಸ್ ಅಂಡ್ ICICI ಬ್ಯಾಂಕ್ ರಿಲೇಟೆಡ್ ಆಗಿ ಕಂಬೈನ್ಡ್ ವೆಯ್ಟೇಜು 18% ಹತ್ರ ವೆಯ್ಟೇಜ್ ಇದೆ ನಿಫ್ಟಿನಲ್ಲಿ. ಬಟ್ ನಾನು ಅನ್ಕೊಂಡಿರೋದು ಕೇವಲ ಇವೆರಡು ಕಂಪನಿ ನಂಬರ್ಸೇ ನಿಫ್ಟಿನ ಮೂವ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ ಮಾರ್ಕೆಟ್ ರಿಲೇಟೆಡ್ ಆಗಿ. ಆದರೆ ಈ ಸಲ ಸರ್ಪ್ರೈಸಿಂಗ್ ಆಗಿ HDFC ಅಂಡ್ HDFC ಬ್ಯಾಂಕು ಬಂದು ಆ್ಯಡ್ ಆಗಿವೆ. ಏನಕ್ಕೆ ಆ್ಯಡ್ ಆಗಿದೆ, ಈಗ ಏನು ನಡೆದಿದೆ, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಆ್ಯಂಡ್ HDFC ಇವು ನಾಲ್ಕು ಸೇರಿದ್ರೆ ನಿಫ್ಟಿ ರಿಲೇಟೆಡ್ ಆಗಿ 35% ವೆಯ್ಟೇಜ್ ಇದೆ. ಸೊ ಈಗ ಆ 35% ವೆಯ್ಟೇಜು ಎಲ್ಲ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದೆ. ನಿಫ್ಟಿ ಆ್ಯಂಡ್ ಇವನ್ ಬ್ಯಾಂಕ್ ನಿಫ್ಟಿನಲ್ಲೂ ಎಕ್ಸಾಕ್ಟ್ಲಿ HDFC ಆ್ಯಂಡ್ HDFC ಬ್ಯಾಂಕಲ್ಲೂ ಬಂದಿರೋಂಥ ಮೂವಿಂದಾನೇ ನಮಗೆ ಇಷ್ಟೊಂದು ಅಪ್ಸೈಡ್ ಡೈರೆಕ್ಷನ್ ಮೂವ್ ಆಗಿದೆ. ಇಲ್ಲಿಂದ ನಾವು ಮಾರ್ಕೆಟ್ನ ಹೇಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ಪ್ರೆಸೆಂಟ್ ಇರೋವಂಥ ಡೇಟಾ ಅಂಡ್ ಪ್ರೆಸೆಂಟ್ ಇರೋವಂಥ ಎನ್ವಿರಾನ್ಮೆಂಟ್ ಒಂದ್ಸಲಿ ಗಮನಿಸಿ. ರಿಲಯನ್ಸ್ ಅವರು ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ, ICICI ಬ್ಯಾಂಕ್ ಅವರು ಒಳ್ಳೆ ನಂಬರ್ಸ್ನೇ ಪೋಸ್ಟ್ ಮಾಡಿದ್ದಾರೆ, ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡಿದ್ದಾರೆ. ಆ್ಯಂಡ್ HDFC ಬ್ಯಾಂಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಡೇಟಾನೇ ಇದೆ. ಇವೆಲ್ಲ ಡೇಟಾ ಚೆನ್ನಾಗಿದ್ದಾಗ 35% ವೆಯ್ಟೇಜ್ಗೆ ಪಾಸಿಟಿವ್ ಡೇಟಾ ಬಂದಾಗ ಆ್ಯಂಡ್ ಇವನ್ IT ಸ್ಟಾಕ್ಸನ್ನು ರೀಸೆಂಟಾಗಿ ಜಾಸ್ತಿ ಕರೆಕ್ಟ್ ಆಗಿದೆ ಅಲ್ವಾ, ಅದರಿಂದ ಇವತ್ತು ದೊಡ್ಡದಾಗಿ ಕರೆಕ್ಟ್ ಆಗಿಲ್ಲ. ಇವತ್ತು ಅವನು ಸ್ಟೇಬಲ್ ಆಗೇ ಇತ್ತು. ಸೊ ನಿಯರ್ಲಿ 50% ವೆಯ್ಟೇಜ್ ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಇಲ್ಲದೆ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿದ್ರೆ ದೆನ್ ಇಂಡೆಕ್ಸ್ ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಆದರೆ ಪ್ರಾಬ್ಲಮ್ ಎಲ್ಲ ಈ ಪಾಯಿಂಟಲ್ಲಿ, ಈ ಎನ್ವಿರಾನ್ಮೆಂಟಲ್ಲಿ ಅಷ್ಟೊಂದು ಪಾಸಿಟಿವ್ ಆಗಿದ್ರೂ ಬುಲಿಶ್ ಆಗಿ ಇಲ್ಲದೇ ಇರೋದಕ್ಕೆ ಮೇಯ್ನ್ ರೀಸನ್ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟು ಯಾವ ಲೆವೆಲ್ ಹತ್ರ ಆದರೆ ರಿಜೆಕ್ಟ್ ಆಗಿದೆ ಅಲ್ವಾ, 17,850 ಲೆವೆಲ್ ಇದೆ ಅಲ್ವಾ, ಇಲ್ಲಿಂದ ಎಕ್ಸಾಕ್ಟ್ಲಿ 100 ಪಾಯಿಂಟ್ಸು ಆ ಲೆವೆಲ್ ಹತ್ರನೇ ಮಾರ್ಕೆಟ್ ಸಸ್ಟೈನ್ ಆಗತ್ತಾ ಇಲ್ವಾ ಅಂದು ಕ್ಲಾರಿಟಿ ಬಂದ ಮೇಲೇ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲಿಶ್ ವ್ಯೂ ತಗೋಬೇಕಂತ ಅನ್ಕೊಂತಿದ್ದೀನಿ. ಸೆಂಟಿಮೆಂಟ್ ಪರವಾಗಿ ಲೈಕ್ ವಿತ್ ರೆಸ್ಪೆಕ್ಟ್ ಟು RBI ಇಂದಾನು HDFC ಆ್ಯಂಡ್ HDFC ಬ್ಯಾಂಕ್ ಬಗ್ಗೆ ಬರ್ತಿರೋಂಥ ಡೇಟಾ ಆದರೂ, ICICI ಬ್ಯಾಂಕ್ ಆ್ಯಂಡ್ ರಿಲಯನ್ಸ್ ರಿಲೇಟೆಡ್ ಆಗಿ ಬರ್ತಿರೋಂಥ ನಂಬರ್ಸ್ ಆದರೂ ಇವೆಲ್ಲನೂ ಚೆನ್ನಾಗಿದ್ರೂ ಪ್ರೈಸ್ ಆ್ಯಕ್ಷನ್ ಪರವಾಗಿ 17,850 ಅಬೋವ್ ಬಂದ್ರೇ ನಾನು ಬುಲ್ಲಿಶ್ ಆಕ್ಟಿವಿಟಿ ಮಾರ್ಕೆಟ್ನಲ್ಲಿ ತಗೋಬೇಕಂತ ಅನ್ಕೊಂತಿದ್ದೀನಿ. ಬಟ್ ಇಲ್ಲಿಂದ ತುಂಬ ಡೇಸ್ ಬ್ಯಾಕ್ ನಾವು ರಿಪೀಟೆಡ್ ಆಗಿ ಒಂದು ವರ್ಡ್ ಬಗ್ಗೆ ಮಾತಾಡ್ಕೊಂಡಿದ್ವಲ್ವಾ, ಕಂಪೇರ್ಡ್ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗಿದೆ ಅಂತ. ಟೆಕ್ನಿಕಲ್ಲಿನೂ ಬುಲ್ಲಿಶ್ ಆಗೇ ಇದೆ, ಫಂಡಮೆಂಟಲ್ ಆಗಿನೂ ಬುಲ್ಲಿಶ್ ಆಗೇ ಇದೆ. ಇದು ನಾನು ನಿಮಗೆ ರೀಸೆಂಟ್ ನ್ಯೂಸ್ ವಿಡಿಯೋಸಲ್ಲೂ ಮಲ್ಟಿಪಲ್ ಟೈಮ್ಸ್ ಹೇಳ್ತಾ ಬಂದಿದ್ದೀನಿ. ನಿಫ್ಟಿ ಆದರೂ ಈ 17,850 ಹತ್ರ ರೀಟ್ರೇಸ್ಮೆಂಟ್ ರೆಸಿಸ್ಟೆಂಟ್ ಫೇಸ್ ಮಾಡಿದ್ದೆ. ಆದರೆ ಬ್ಯಾಂಕ್ ನಿಫ್ಟಿ 61.8% ರೀಟ್ರೇಸ್ಮೆಂಟ್ ಅಬೋವ್ನೇ ಸಸ್ಟೈನ್ ಆಗ್ತಿದೆ. ಅದರಿಂದ ಟೆಕ್ನಿಕಲ್ ಆಗಿನೂ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗೇ ಇದೆ. ಇವನ್ ಫಂಡಮೆಂಟಲ್ ಪರವಾಗ್ಲೂ, ನಂಬರ್ಸ್ ಪರವಾಗಿ ಅಂಡ್ RBI ಇಂದ ಬರ್ತಿರೋಂಥ ಅಪ್ಡೇಟ್ಸ್ ಪರವಾಗ್ಲೂ ಎಲ್ಲ ಕಡೆನೂ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗೇ ಇದೆ. ನೀವೇನಾದರೂ ಬುಲ್ಲಿಶ್ ಆರ್ ಪಾಸಿಟಿವ್ ಸೈಡ್ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಕಂಪೇರ್ಡ್ ವಿತ್ ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇರುವಂಥ ಡೈರೆಕ್ಷನಲ್ ಪ್ಲೇ ಮಾಡ್ಬೋದಿತ್ತು. ಅಂಡ್ ಪರ್ಸನಲಿ 17,850 ನಿಫ್ಟಿ ಕ್ರಾಸ್ ಮಾಡದೇ ಇರೋವರೆಗೂ ಆರ್ ಕ್ರಾಸ್ ಆಗಿ ಸಸ್ಟೈನ್ ಆಗದೇ ಇರೋವರೆಗೂ 17,850 to 17,500 ಈ 350 ಪಾಯಿಂಟ್ ರೇಂಜ್ನಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಮಾರ್ಕೆಟ್ ಇರ್ಬೋದಂತ ಪರ್ಸನಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಇದು ನೀವು ಜಾಯ್ನ್ ಆಗಬೇಕಂದ್ರೆ ಫಸ್ಟ್ ಕಮೆಂಟ್ ಲಿಂಕಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೈರೆಕ್ಟಾಗಿ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ, ಈ ವೀಕ್ ಎಲ್ಲ ನಮಗೆ ಇಂಟ್ರೆಸ್ಟಿಂಗ್ ನಂಬರ್ಸೇ ಬರ್ತಿದೆ. ನಾಟ್ ಓನ್ಲಿ ಫಾರ್ ಇಂಡಿಯಾ, US ಅಲ್ಲೂ ಲೈಕ್ ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ಅವ್ರ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇದ್ರೆ ಇಂಡಿಯಾದಲ್ಲಿ ನಿಯರ್ಲಿ 20% ಆಫ್ ದಿ ನಿಫ್ಟಿ ವೆಯ್ಟೇಜ್ನ ಕ್ಯಾರಿ ಮಾಡ್ತಿರೋಂಥ ಈ ವೀಕಲ್ಲಿ ನಂಬರ್ಸ್ನ ಸ್ಟಾಕ್ಸ್ ಪೋಸ್ಟ್ ಮಾಡ್ತಿದೆ. ಲೈಕ್ ಇವತ್ತು ಇಂಡಸ್ಇಂಡ್ ಬ್ಯಾಂಕು, ನೆಕ್ಸ್ಟ್ ಬಜಾಜ್ ಆಟೋ, ಮಾರುತಿ ಸುಜುಕಿ, ಆಕ್ಸಿಸ್ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ಟೆಕ್ ಮಹೇಂದ್ರ, ವಿಪ್ರೋ, ಕೋಟಕ್ ಮಹೇಂದ್ರ ಬ್ಯಾಂಕ್
ಈ ಥರ ನಿಫ್ಟಿ ರಿಲೇಟೆಡ್ ಆಗಿ ಇವನ್ ಬ್ಯಾಂಕ್ ನಿಫ್ಟಿನ ಇಂಪ್ಯಾಕ್ಟ್ ಮಾಡುವಂಥ ಇಂಟ್ರೆಸ್ಟಿಂಗ್ ನಂಬರ್ಸೇ ಈ ವೀಕ್ ಎಲ್ಲ ಬರ್ತಿದೆ. ಅದರಿಂದ ನಿಯರ್ಲಿ 20% ಅರೌಂಡ್ ವೆಯ್ಟೇಜ್ ಇರುವಂಥ ನಿಫ್ಟಿ ರಿಲೇಟೆಡ್ ಆಗಿ ಈ ವೀಕು ನಂಬರ್ಸ್ ಬರುತ್ತೆ ಅನ್ನೋ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಆದರೆ ಇವೆಲ್ಲ ಇಂಡಿವಿಜುವಲ್ ಆಗಿ ತುಂಬ ಕಂಪನೀಸು ನಂಬರ್ಸ್ನ ಪೋಸ್ಟ್ ಮಾಡ್ತಿದೆ. ಅದರಿಂದ ಯಾವೊಂದು ಕಂಪನಿನೂ ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಮಾಡಲ್ಲ ನಿಫ್ಟಿನ. ರಿಲಯನ್ಸ್ ಅಂಡ್ ICICI ಬ್ಯಾಂಕ್ ಇಂಪ್ಯಾಕ್ಟ್ ಮಾಡೋರು ಥರ. ಬಟ್ ಎಸ್, ಈ ವೀಕಲ್ಲೂ ನಮಗೆ ನಿಫ್ಟಿ ರಿಲೇಟೆಡ್ ಆಗಿ ಹೆವಿ ವೆಯ್ಟೇಜ್ ಇರುವಂಥ ಸ್ಟಾಕ್ಸ್ ನಂಬರ್ಸ್ನ ಪೋಸ್ಟ್ ಮಾಡ್ತಿದೆ. ಅಂಡ್ FIs ಬಗ್ಗೆ ಮಾತಾಡ್ಕೊಂಡ್ರೆ ಅವರು ಕಾನ್ಸ್ಟೆಂಟ್ ಆಗಿ FIs ಮಾರ್ಕೆಟಲ್ಲಿ ಸೆಲ್ ಸೈಡ್ ಕಾಣಿಸ್ತಾ ಇದ್ದಾರೆ. FIs ನೆಟ್ ಶಾರ್ಟ್ ಪೊಸಿಷನ್ಸು ಮಾರ್ಕೆಟ್ ರಿಲೇಟೆಡ್ ಆಗಿ 61% ಹತ್ರ ಇದೆ. ಓವರ್ ಆಲ್ ಮಾರ್ಕೆಟ್ ನಿಫ್ಟಿ ಅಂತೂ ಸ್ವಲ್ಪ ರೇಂಜ್ ಬೌಂಡ್ನೆಸ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಪ್ಕಮಿಂಗ್ ಡೇಸಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಟ್ರೆಂಡ್ ಅಂತೂ ಈಗ ಕರೆಂಟ್ಲಿ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ವಿಪ್ರೋ ಬಗ್ಗೆ ಮಾತಾಡ್ಕೊಳ್ಳೋಣ. ವಿಪ್ರೋ ಅವರು 27 ಏಪ್ರಿಲ್ ಥರ್ಸ್ಡೇ ಇವರ ರಿಸಲ್ಟ್ ಜೊತೆಗೆ ಬೈಬ್ಯಾಕ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಆ್ಯಕ್ಚುಲಿ 5th ಬೈಬ್ಯಾಕ್. 2016, 17, 19, 2020ನಲ್ಲಿ ಪ್ರೀವಿಯಸ್ಲಿ ಇವರು 4 ಬೈಬ್ಯಾಕ್ಸ್ನ ವಿಪ್ರೋ ಕಂಡಕ್ಟ್ ಮಾಡಿದ್ದಾರೆ. ಈಗ ನಡೆಯೋದು 5th ಬೈಬ್ಯಾಕ್. ಅಂಡ್ ಲಾಸ್ಟ್ 4 ಬೈಬ್ಯಾಕ್ಸ್ನ ಅನಲೈಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗತ್ತೆ, ಮೋಸ್ಟ್ ಆಫ್ ದಿ ಟೈಮ್ ವಿಪ್ರೋ ಅವರು ಟೆಂಡರ್ ರೂಟಲ್ಲೇ ಬರ್ತಾರೆ, ಇನ್ವೆಸ್ಟರ್ಸ್ ಇಂದಾನೆ ಶೇರ್ಸ್ ತಗೊಂತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಬೈಬ್ಯಾಕ್ನಲ್ಲಿ ಪ್ರಮೋಟರ್ಸ್ ಅನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದು ಸ್ಟಾಕ್ ರಿಲೇಟೆಡ್ ಆಗಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕು. 27th ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ರಿಸಲ್ಟ್ಸ್ ವೀಕ್ ಆಗಿದ್ರು ಬೈಬ್ಯಾಕ್ ರಿಲೇಟೆಡ್ ಆಗಿ ಮಾಡ್ತಿರೋಂಥ ಅಪ್ಡೇಟ್ ಇಂದ ಮೋಸ್ಟ್ಲಿ 10,000 crores ಹತ್ರ ಬೈಬ್ಯಾಕ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಇನ್ ದ ಬೆಸ್ಟ್ ಕೇಸ್. ಇನ್ ದ ವರ್ಸ್ಟ್ ಕೇಸ್ 6,000 or 7,000 crores ಅನ್ನೋದು ಮಿನಿಮಮ್ ಆದ್ರೂ ಬೈಬ್ಯಾಕ್ ಇರ್ಬೋದಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂಥ ಕ್ಯಾಶ್ನ ಕನ್ಸಿಡರೇಷನ್ ತಗೊಂಡ್ರೆ, ಸೊ ಓವರ್ ಆಲ್ ಇವರ ರಿಸಲ್ಟ್ಸ್ ವೀಕ್ ಆಗಿದ್ರು ಬೈಬ್ಯಾಕ್ ಗುಡ್ ಬೈಬ್ಯಾಕ್ನ ಇವರು ಅನೌನ್ಸ್ ಮಾಡ್ತಿದ್ದಾರಲ್ವಾ, ಅದು ಸ್ವಲ್ಪ ಪ್ರೈಸ್ ಸ್ವಲ್ಪವರೆಗೂ ಸ್ಟೇಬಲ್ ಮಾಡತ್ತಾ ಅಥವಾ ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡ್ತಾನು ಬೈಬ್ಯಾಕನ್ನು ಒಳ್ಳೆ ಪ್ರೈಸಿಂದ ಅಂಡ್ ಒಳ್ಳೆ ಸೈಜಲ್ಲಿ ಏನಾದರೂ ಅವರು ಅನೌನ್ಸ್ ಮಾಡ್ತಿದ್ರೆ ಅದೂ ವಿಪ್ರೋ ಸ್ಟಾಕ್ಸ್ ರಿಲೇಟೆಡ್ ಆಗಿ ಗುಡ್ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಆಲ್ರೆಡಿ ಈ ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಇರತ್ತಂತ ಸ್ಟಾಕ್ ಇವತ್ತು 2.7% ರ್ಯಾಲಿ ಆಗಿದೆ. ನೆಕ್ಸ್ಟ್ ಇವತ್ತು ರೈಲ್ವೆ ಸ್ಟಾಕ್ಸ್ ನೀವು ಗಮನಿಸಿದ್ರೆ IRFC ಆದರೂ RVNL ಆದರೂ IRCON ಆದರೂ ಸ್ಟಾಕ್ಸ್ ಇವತ್ತು ತುಂಬಾ ಚೆನ್ನಾಗಿ ರ್ಯಾಲಿ ಆಗಿದೆ ಅಲ್ವಾ. ಇದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಸಂಡೇ ವಂದೇ ಭಾರತ್ ಟ್ರೈನ್ಸ್ ರಿಲೇಟೆಡ್ ಆಗಿ ನಿಯರ್ಲಿ 120 ಅಡ್ವಾನ್ಸ್ಡ್ ವಂದೇ ಭಾರತ್ ಟ್ರೈನ್ಸ್ ರಿಲೇಟೆಡ್ ಆಗಿ ಪ್ರೊಡಕ್ಷನ್ ಆಗಸ್ಟ್ 2023 ಇಂದ ಸ್ಟಾರ್ಟ್ ಆಗತ್ತೆ ಅನ್ನೋ ಥರ ಇದೊಂದು ಪ್ರೊಡಕ್ಷನ್ ಮಹಾರಾಷ್ಟ್ರನಲ್ಲಿರುವಂಥ ಲಾತೂರ್ನಲ್ಲಿ ನಡೆಯುತ್ತೆ ಅನ್ನೋ ಥರ ಆರ್ಟಿಕಲ್ಸ್ನಲ್ಲಿ ಪಬ್ಲಿಷ್ ಆಗ್ತಿರುವಂಥ ಡೇಟಾ ಇವತ್ತು ರೈಲ್ವೆ ಸ್ಟಾಕ್ಸ್ ರ್ಯಾಲಿ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್. ಪ್ರೀವಿಯಸ್ಲೇನೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 400 ನ್ಯೂ ವಂದೇ ಭಾರತ್ ಟ್ರೈನ್ಸ್ನ ಲಾಂಚ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಅನೌನ್ಸ್ ಮಾಡಿದಾರಲ್ವಾ. ಆ ಪ್ಲಾನ್ನಲ್ಲೇನೆ 120 ಟ್ರೈನ್ಸ್ ಹತ್ರ ಮಹಾರಾಷ್ಟ್ರನಲ್ಲಿರುವಂಥ ಲಾತೂರ್ನಲ್ಲಿ ಇಫ್ ರಿಕ್ವೈರ್ ಆದರೆ ಇನ್ನೊಂದು 80 ಟ್ರೈನ್ಸ್ ಹತ್ರನು ಮ್ಯಾನುಫ್ಯಾಕ್ಚರ್ ಇಲ್ಲೇ ಆಗತ್ತೆ ಹತ್ರ. ಅಂಡ್ ಈ ಮ್ಯಾನುಫ್ಯಾಕ್ಚರಿಂಗ್ ಆಗಸ್ಟ್ ಇಂದಾನು ಸ್ಟಾರ್ಟ್ ಆಗತ್ತೆ ಅಂತ ಇವರು ಮಾಡ್ತಿರೋ ಒಂದು ಕಮೆಂಟ್ಸ್ ಇಂದಾನೆ ಎಂಟೈರ್ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಬಸ್ ಕಾಣಿಸ್ತಿರೋ ಹತ್ರ ಮಿಂಟ್ ಅವರು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಆಮಿ ಆರ್ಗಾನಿಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಸೆಮಿ ಕಂಡಕ್ಟರ್ಸ್ ಬಿಸ್ನೆಸ್ ನಲ್ಲಿ ಎಂಟರ್ ಆಗ್ತಿರೋದ್ರ ಅಪ್ಡೇಟ್ ಮಾಡ್ತಿದ್ದಾರೆ. ಇವರೇನು ಸೆಮಿ ಕಂಡಕ್ಟರ್ಸ್ ನ ತಯಾರಿ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಇದೇನು ದೊಡ್ಡ ಸೈಜ್ ಇವರು ಇನ್ವೆಸ್ಟ್ ಮಾಡ್ತಿಲ್ಲ. ಇವರು ಬಾಬಾ ಫೈನ್ ಕೆಮ್ ಅನ್ನೋ ಸೆಮಿ ಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿ ಬೇಕಾಗಿರುವಂಥ ಕೆಮಿಕಲ್ಸ್ನ ಸಪ್ಲೈ ಮಾಡೋ ಒಂದು ಕೆಮಿಕಲ್ ಕಂಪನಿ ರಿಲೇಟೆಡ್ ಆಗಿ 55% ಶೇರ್ನ ನಿಯರ್ಲಿ 68 crores ಕೊಟ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದು ನೆಕ್ಸ್ಟ್ 6 months ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇವರು ತಗೊಂತಿದ್ದಾರಲ್ವಾ ಆ ಬಾಬಾ ಫೈನ್ ಕೆಮ್ ಆ ಕಂಪನಿ ರಿಲೇಟೆಡ್ ಆಗಿ ರೆವಿನ್ಯೂನ ನೀವು ಗಮನಿಸಿದ್ರೆ FY21ನಲ್ಲಿ 26 crores ಆ್ಯಂಡ್ ನೆಕ್ಸ್ಟ್ 36 crores ಆ್ಯಂಡ್ ನೆಕ್ಸ್ಟ್ 47 crores ಹತ್ರ. ಸೊ ಗ್ರ್ಯಾಜುಯಲಿ ವೆರಿ ಗುಡ್ ಪೇಸಿಂದಾನೆ ಆ ಕಂಪನಿ ಬಿಸ್ನೆಸ್ ಗ್ರೋ ಮಾಡ್ಕೊಂತ ಬರ್ತಿದೆ. ಅದರಿಂದ ಇವರು ಮಾಡಿರುವಂಥ ಈ 68 crores ಇನ್ವೆಸ್ಟ್ಮೆಂಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇದೇ ರೇಟಿಂದ ಆ ಕಂಪನಿ ಗ್ರೋ ಆಗ್ತಾ ಇದ್ರೆ ಓವರ್ ಆಲ್ ಆಗಿ ಆಮಿ ಆರ್ಗಾನಿಕ್ಸ್ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಆಗೇ ಇರುತ್ತೆ. ಬಟ್ ಈ ಸೆಮಿ ಕಂಡಕ್ಟರ್ಸ್ ಬೋರ್ಡ್ ಅನ್ನೋದು ಇದೆ ಅಲ್ವಾ, ಲೈಕ್ ಸೆಮಿ ಕಂಡಕ್ಟರ್ಸ್ ಕೆಮಿಕಲ್ಸ್ನ ಸಪ್ಲೈ ಮಾಡುವಂಥ ಕಂಪನಿ ಇವರು ತಗೊಂತಿದ್ದಾರೆ ಅಂತ ಈ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸಿರೋ ಕಾರಣವಾಗಿ ಈ ಸ್ಟಾಕ್ ಅಲ್ಲಿ ಬಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಕರೆಂಟ್ ಪ್ರೈಸ್ ಇಂದ ಡೌನ್ ಸೈಡ್ ಬರ್ತಾ ಇದ್ರೆ 17,664, ರೆಸಿಸ್ಟೆಂಟ್ 17,800. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ 42,890 ಅಂಡ್ ಡೌನ್ ಸೈಡ್ 42,598. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೊಂಡ್ರೆ ಇವತ್ತು ನಿಫ್ಟಿ ಬೆಳೆದಿದೆ 17,800ಗೆ ನಿಯರ್ ಆಗೇ ಇದೆ. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಅನ್ಕೊಂತ ಬರ್ತಿರೋದು 17,800 ಅಬೌವ್ ಸಸ್ಟೈನ್ ಆದ್ರು ಆರ್ ಇಂಟ್ರಾಡೇನಲ್ಲಿ ಸಸ್ಟೈನ್ ಆಗ್ತಿದ್ರು ಆವಾಗ 17,800 ಕಾಲ್ನ ಚೇಂಜ್ ಮಾಡಿ 18,000 ಕಾಲ್ಗೆ ಶಿಫ್ಟ್ ಆಗ್ಬೋದು ಅಂತ ಅನ್ಕೊಂತ ಬರ್ತಿದೀವಿ. ಆರ್ ಎಲ್ಸ್ 17,800 ಬ್ರೇಕ್ಔಟ್ ಆದ್ರೂ ಇಮಿಡಿಯೇಟ್ಲಿ ಆಗಿರುವಂಥ 15 minutes ಕ್ಯಾಂಡಲ್ ಅಲ್ಲಿ ಸಸ್ಟೈನ್ ಆಗದೆ ಡೌನ್ ಸೈಡ್ ಫಾಲ್ ಆಗ್ತಿದ್ರು 17,800 ಝೋನ್ ಹತ್ರ ಬಂದಾಗ
ಇಲ್ಲಿಂದ ಮಾರ್ಕೆಟ್ ಕರೆಕ್ಟ್ ಆಗ್ತಿದ್ರೂ ಸ್ಟಿಲ್ ನಾವು 17,800ನೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅದರಿಂದ 17,800 ಟು ಈಗ 17,200 ಅಲ್ಲ 17,400ಗೆ ಪುಟ್ನ ಶಿಫ್ಟ್ ಮಾಡ್ತಿದ್ದೀನಿ. ಸೊ 17,400 ಟು 17,800 ನಾವು ನಿಫ್ಟಿನಲ್ಲಿ ಗಮನಿಸಬೇಕಾಗಿರುವಂಥ 400 ಪಾಯಿಂಟ್ ನಿಫ್ಟಿ ರೇಂಜ್. ಇಫ್ ಇನ್ ಕೇಸ್ ಇಂಟ್ರಾಡೇನಲ್ಲಿ ಈ ಲೆವೆಲ್ ಏನಾದರೂ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ 17,800ನ ರಿಮೂವ್ ಮಾಡಿ 18,000 ಕಾಲ್ ನಾವು ರೈಟ್ ಮಾಡಬಹುದು. ಸೊ ಆವಾಗ ಅದೊಂದು 600 ಪಾಯಿಂಟ್ ರೇಂಜ್ ಆಗುತ್ತೆ. ಟಿಲ್ ದಟ್ 17,400 ಟು 17,800 ಇದು ನಾನು ನಿಫ್ಟಿ ರಿಲೇಟೆಡ್ ಆಗಿ ಆಪ್ಷನ್ಸ್ ಆ್ಯಂಡ್ ಡೇಟಾ ಆ್ಯಂಡ್ ಪ್ರೈಸ್ ಆಕ್ಷನ್ ಕಂಬೈನ್ಡ್ ಆಗಿ ನೋಡಿದಾಗ ಇಂಪಾರ್ಟೆಂಟ್ ರೇಂಜ್ ಆಗಿ ನಿಫ್ಟಿ ರಿಲೇಟೆಡ್ ಆಗಿ ಕಾಣಿಸ್ತಾ ಇರೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.